ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊನ್ನೆ ಮಾಡಿರೋ ವಿಡಿಯೋನ ಯಾರ್ಯಾರು ನೋಡಿದಿರಾ, ಲೈಕ್ ಮಾಡಿದಿರಾ, ಶೇರ್ ಮಾಡಿದಿರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ಹಾರ್ಟ್ಲಿ ಥ್ಯಾಂಕ್ಸ್. ಸೊ ಇವತ್ತಿನ ಟಾಪಿಕ್ ನಿಮಗೆ ತಮಿಳ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಏನು ಅಂತ. ಸೊ ನಾವು ಟಾಪಿಕ್ಗೆ ಹೋಗ್ಬಿಡೋಣ. ಪ್ರತಿಯೊಬ್ಬರಿಗೂ ಗೌರವ ಕೊಡಿ. ಅವರು ನಿಮಗೆ ಚಿಕ್ಕವರೇ ಆಗಿರಲಿ, ದೊಡ್ಡವರೇ ಆಗಿರಲಿ, ಅಥವಾ ಬೇರೆ ಬೇರೆ ಸ್ಥಾನಗಳಲ್ಲಿರಲಿ, ಬೇರೆ ಬೇರೆ ಹುದ್ದೆಗಳಲ್ಲಿರಲಿ, ಲೋವರ್ ಪೊಸಿಷನ್ ಆಗಲಿ, ಹೈಯರ್ ಪೊಸಿಷನ್ನೇ ಆಗಲಿ, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಒಂದು ಮಹತ್ವ ಸ್ಥಾನ ಇರುತ್ತೆ. ಫಾರ್ ಎಕ್ಸಾಂಪಲ್, ಚಪ್ಪಲಿ ಅಂಗಡಿ ಅಂದ್ಕೊಳ್ಳಿ, ಅಥವಾ ಚಪ್ಪಲಿ ಅಂಗಡಿದವ್ರು ಅಂದ್ಕೊಳ್ಳಿ, ಚಪ್ಪಲಿ ಹೊಲಿಯೋರು ಅಂದ್ಕೊಳ್ಳಿ. ಒನ್ ಡೇ ನಾವು ಎಲ್ಲ ಔಟ್ಸೈಡ್ ಹೋಗಿರ್ತೀವಿ. ಸೊ ಸಡನ್ನಾಗಿ ಚಪ್ಪಲಿ ಕಿತ್ತೋಯ್ತು, ನಾವು ಡೈರೆಕ್ಟಾಗಿ ಚಪ್ಪಲಿ ಅಂಗಡಿ ಹತ್ರ ಬಂದಿರ್ತೀವಿ. ಚಪ್ಪಲಿ ಇಲ್ದಿರ ನಾವು ಒನ್ ಡೇ ಈಚೆ ಹೋಗಲ್ಲ. ಸೊ ಅವ್ರಿಗೆ ಎಷ್ಟು ಮಹತ್ವ ಸ್ಥಾನ ಇದೆ ಅಲ್ವಾ? ಸೊ ಅವ್ರಿಗೂ ರೆಸ್ಪೆಕ್ಟ್ ಕೊಡಿ. ಮತ್ತು ಬಾಟಲ್ ಆಯೋರು ಇರ್ತಾರೆ, ಅವ್ರಿಗೆ ಅವರು ನಮ್ಮ ಎನ್ವಿರಾನ್ಮೆಂಟ್ನ ಎಷ್ಟು ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ ಅಂತಂದರೆ ನಾವು ಹೇಳೋಕ್ಕೆ ಆಗಲ್ಲ. ಅವರು ಆಬ್ವಿಯಸ್ಲಿ ಅವ್ರ ಜೀವನಕ್ಕೋಸ್ಕರ ಮಾಡ್ತಾ ಇರ್ಬೋದು, ಬಟ್ ನಾವೆಷ್ಟು ಗಲೀಜು ಮಾಡ್ತಾ ಇರ್ತೀವಲ್ವ. ಎಷ್ಟು ಅಂದರೆ ಪ್ಲಾಸ್ಟಿಕ್ನ ಎಲ್ಲಂದರೆ ಅಲ್ಲಿ ತಿಂದು ಬಿಸಾಕೋದು, ಅಥವಾ ಕುಡಿದು ಬಾಟಲ್ಸ್ನ ಎಲ್ಲಂದರೆ ಅಲ್ಲಿ ಬಿಸಾಕೋದು. ಸೊ ಅದೆಲ್ಲ ನಮ್ಮ ಎನ್ವಿರಾನ್ಮೆಂಟ್ಗೆ ತುಂಬ ಡೇಂಜರ್. ಅಂದರೆ ಇವಾಗಿರೋ ನಿಮ್ಗೆ ಗೊತ್ತಲ್ಲ ಎಷ್ಟು ಬಿಸಿಲು ಬರ್ತಾ ಇರುತ್ತೆ ಅಂತ. ಸೊ ಓಝೋನ್ ಲೇಯರ್ ಹೆಂಗೆ ತೆಳುವಾಗ್ತಾ ಇದೆ ಅದ್ರ ಬಗ್ಗೆ ಅಂದರೆ ಓದಿರೋರಿಗೆ ಅಷ್ಟು ಗೊತ್ತಿರುತ್ತೆ ಅದರ ಇದು. ಪ್ಲೀಸ್ ರೆಸ್ಪೆಕ್ಟ್ ವಿತ್ ದೆಮ್ ಆಲ್ಸೋ. ಆ್ಯಂಡ್ ಆ್ಯಸ್ ಎ ಸ್ಟೂಡೆಂಟಾಗಿ ಹೇಳ್ತಾ ಇದ್ದೀನಿ, ಟೀಚರ್ಸ್ಗೆ ರೆಸ್ಪೆಕ್ಟ್ ಕೊಡಿ. ನಾವು ಹೆಂಗೆ ಅಂತಂದರೆ ಅವ್ರು ಬೈತಾ ಇರ್ತಾರೆ ಜಾಸ್ತಿ, ಆ ಥರ ಮಾಡಬಾರ್ದು, ಚೆನ್ನಾಗಿ ಓದ್ಕೊಳ್ಳಿ, ಸುತ್ತಾಡಬೇಡಿ ಎಲ್ಲಂದರೆ ಅಲ್ಲಿ ಅಂತ ಹೇಳ್ತಾ ಇರ್ತೀವಿ. ಬಟ್ ನಾವು ಆ ಟೈಮಲ್ಲಿ ಚೆನ್ನಾಗಿ ಬೈಕೊತೀವಿ, ಈ ಸರ್ಗೇನು ಕೆಲಸ ಇಲ್ವಾ, ಅದು ಇದು ಅಂತ. ಸೊ ನಮಗೆ ಒನ್ ಡೇ ಅಲ್ಲ, ಒಂದು ದಿನ ಅರಿವಾಗೇ ಆಗಿರುತ್ತೆ. ನಮ್ಮ ಟೀಚರ್ ಅವತ್ತು ಹೇಳ್ತಾ ಇದ್ರಲ್ವಾ, ಚೆನ್ನಾಗಿ ಓದ್ಕೋಬೇಕಾಗಿತ್ತು, ಬಟ್ ನಾನು ಅವಾಗ ಓದ್ಕೊಂಡಿಲ್ಲ, ಇವಾಗ ನೋಡು ನನ್ನ ಪರಿಸ್ಥಿತಿ ಹೆಂಗೆ ಅಂತ. ಸೊ ಅವರು ಏನೇ ಹೇಳಿದ್ರು ನಮ್ಮ ಒಳ್ಳೇದೇ ಕೇಳ್ತಾರೆ. ಸೊ ಅವ್ರು ಏನಾದರೂ ನಿಮ್ಗೆ ಅವ್ರು ಇಷ್ಟ ಇಲ್ಲ ಅಂತಂದಾಗ, ಸೊ ಅವ್ರು ಬೈತಾ ಇದ್ದಾರೆ ನಿಮ್ಮನ್ನು ಅಂತಂದಾಗ, ನಿಮ್ಗೆ ಇಷ್ಟ ಇಲ್ಲ ಅಂತಂದರೂ ಕೂಡ ಅವ್ರು ಕಾಣಿಸ್ದಾಗ ಎದ್ದು ಗುಡ್ ಮಾರ್ನಿಂಗ್ ಸರ್, ಚೆನ್ನಾಗಿದ್ದೀವಿ ಸರ್, ಆ ಥರ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ರೆಸ್ಪೆಕ್ಟ್ ಕೊಡೋದ್ರಿಂದ ಏನು ನಮ್ಮಿಂದ ಹೋಗೋದೇ ಏನು, ಅವ್ರೇನು ಮನಿ ತಗೊಳ್ಳಲ್ಲ. ಸೊ ಯಾವುದೇ ಪೊಸಿಷನಲ್ಲಿರಲಿ, ಏನೇ ಕೆಲಸ ಮಾಡ್ತಾ ಇರಲಿ, ಅವ್ರದ್ದೇ ಒಂದು ಸ್ಥಾನ ಇರುತ್ತೆ, ಅವ್ರದ್ದೇ ಒಂದು ಇಂಪಾರ್ಟೆನ್ಸ್ ಇರುತ್ತೆ, ಪ್ರತಿಯೊಬ್ಬರಿಗೂ ನೀಡ್ ಇರುತ್ತೆ ಅವರಿಂದ. ಸೊ ಎಲ್ಲರನ್ನ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ನಿಮ್ಮಮ್ಮ ಅಪ್ಪ ಏನಾದರೂ ಕೆಲಸ ಹೇಳ್ತಾರೆ ಅಂತಂದಾಗ ಅದನ್ನು ನಿಮ್ಮ ಕೈಯಲ್ಲಿ ಆದಷ್ಟು ಮಾಡೋಕ್ಕೆ ಪ್ರಯತ್ನ ಮಾಡಿ. ಆಗಲ್ಲ, ನಾನು ಮಾಡಲ್ಲ ಅನ್ನೋದಕ್ಕಿಂತ ಸರಿ ಆಯಿತು ಮಾಡ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ ಬೆಳೆಸ್ಕೊಳ್ಳಿ. ಅದರಿಂದ ಏನೂ ಇಲ್ಲ. ಸೊ ನಿಮಗೆ ಇದು ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಜ ಅನಿಸಿದ್ರೆ ಒಂದು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.